ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೆಂಗದಿರಿ. ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ನೋಡ್ರಿ. ಮಾವಿನಕಾಯಿ ರಸಮ್ ಮಾಡೋದು ಹೇಗಂತ ನೋಡೋಣ್ರಿ. ಮಾವಿನಕಾಯನ್ನು ಹಾಕಿಬಿಟ್ಟು ರಸಮ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಇರುತ್ತೆ ನೋಡ್ರಿ. ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇವಾಗ ಒಂದು ಮಾವಿನಕಾಯಿನ ನಾನು ತೊಗೊಂಡಿದ್ದೀನಿ. ಆ ಮಾವಿನಕಾಯಿನ ಸಣ್ಣಗೆ ನಾನು ತುರಿತಾ ಇದ್ದೀನಿ ರೀ. ಇಲ್ಲ ಅಂದ್ರೆ ಮಿಕ್ಸಿಗೆ ಹಾಕಿ ತರಿಯಾಗಿ ನಾವು ರುಬ್ಕೋಬೋದು, ಇಲ್ಲ ತುರಿಬೋದು. ಎರಡರಾಗ ಒಂದು ಮಾಡಿ ನಡೀತದೆ. ಪೂರ್ತಿ ಸಣ್ಣ ಆಗಬಾರ್ದು ಅಷ್ಟೇ. ನಾನು ಇವಾಗ ಅದನ್ನು ಪೂರ್ತಿ ಒಂದನ್ನು ಹೆರ್ಚಿ ಇಟ್ಕೊಂಡೇನಿ ನೋಡ್ರಿ. ಇವಾಗ ಇಷ್ಟು ಸಿಕ್ಕೈತಿ ನನಗೆ. ಒಂದು ಕುಟಾಣಿ ತೊಗೊಂಡೀನಿ. ಕುಟಾಣಿಗೆ ಏನಪ್ಪ ಅಂದ್ರೆ ಜೀರಿಗೆ ಮತ್ತು ಮೆಣಸನ್ನು ಹಾಕಿ ನಾನು ಈಗ ಪುಡಿ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ. ನಾವು ಎರಡನ್ನೂ ಕೂಡ ಹಾಕಿ ನಾನು ಪುಡಿ ಮಾಡಿ ಎತ್ತಿ ಇಟ್ಕೋತೀನಿ ರೀ. ಈಗ ಒಲಿ ಮ್ಯಾಗ ನಾನೊಂದು ಕಡಾಯಿನ ಇಟ್ಕೊಂಡಿನಿ ನೋಡ್ರಿ. ಆ ಕಡಾಯಿ ಈಗ ಎಣ್ಣೆ ಕಾಯಿ ತನ ಸ್ವಲ್ಪ ಹೊತ್ತು ನಾವು ಅದನ್ನು ಬಿಡೋಣ್ರಿ. ಎಣ್ಣೆ ಬಿಸಿ ಆದಮೇಲೆ ನಾವು ಅದಕ್ಕೆ ಸಾಸಿವೆನ ಹಾಕೊಂಡ್ರೆ ಮಸ್ತಾಗಿರುತ್ತೆ ನೋಡ್ರಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ನನಗೆ ಕೂಡ ತುಂಬ ಇಷ್ಟ ಆಯಿತು. ಅದಕ್ಕೆ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು, ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಒಂದು ಸ್ಪೂನಷ್ಟು ಸಾಸಿವೆನ ಹಾಕೊಂಡ್ಬಿಡೋಣ್ರಿ. ನಾವು ಸಾಸಿವೆ ಸಿಡಿಯುತ್ತಾನ ಸ್ವಲ್ಪ ನಿಂದ್ರೂ ನಾವು ಆಮೇಲಿಂದ ಏನು ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಬೇಕು ನೋಡ್ರಿ. ನಾವು ಇವಾಗ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಅವು ಸ್ವಲ್ಪ ಎಣ್ಣೆಲಿ ಹುರಿಲ್ರಿ. ಆಮೇಲಿಂದ ಧನಿಯಾ ಕಾಳನ್ನು ಸ್ವಲ್ಪ ಕೂಡ ಹಾಕ್ತಾಯಿದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೂರೂ ಅಗದಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡ್ರಿ. ಇವಾಗ 2 ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೆ, ಬ್ಯಾಡಗಿ ಮೆಣಸಿನ್ಕಾಯಿನ. ಇದೇನು ಜಾಸ್ತಿ ಖಾರ ಇರೋಂಗಿಲ್ಲ. ಕರಿಬೇವು ಮತ್ತು ಹಸಿಮೆಣ್ಸಿಕಾಯಿ ಕೂಡ 2 ಒಂದೇ ಸರಿ ಹಾಕಿಬಿಟ್ಟಿದ್ದೀನಿ ನೋಡ್ರಿ. ನಾನು ಇವಾಗ ಇವೆಲ್ಲನೂ ಹಾಕಿ ಮಾವಿನ ಹಣ್ಣು ತುರಿದಿಟ್ಟಿರ್ತೀವಲ್ರಿ, ಅದನ್ನು ನಾವು ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಬೇಕಾಗುತ್ತೆ ರೀ. ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಇದು ಕುದಿತನ ನಾವು ನಿಂದಿರ್ಬೇಕಾಗುತ್ತೆ. ಎಲ್ಲನೂ ಅಷ್ಟು ಹಾಕೊಂಡ್ಬಿಡ್ರಿ. ಎಷ್ಟು ತುರಿದಿಟ್ಟಿರ್ತೀವಲ್ಲ ಅದನ್ನೆಲ್ಲ ಹಾಕೊಂಡ್ಬಿಡೋಣ್ರಿ. ನಾನು ತೊಗೊಂಡಿರೋಂಥ ಮಾವಿನಕಾಯಿ ಇದು ಗೋವಾ ಮಾವಿನಕಾಯಿ ಆಗಿರೋದ್ರಿಂದ ಇದು ಜಾಸ್ತಿ ಹುಳಿ ಕೊಡಲ್ರಿ. ಹುಳಿ ಮಾವಿನಕಾಯಿ ಇದ್ರೆ ಇನ್ನೂ ಮಸ್ತ್ ಆಗ್ತಿತ್ತು ಅನಿಸ್ತಿತ್ತು ನನಗೆ ರಸಮ್ಮ. ಆದ್ರೆ ಇರಲಿಲ್ಲ, ನನಗಿದೇ ಸಿಕ್ಕಿತ್ತು. ಹಾಗಾಗಿ ನಾನು ಇದನ್ನೇ ತೊಗೊಂಡೆ. ನಿಮಗೆ ಬೇಕಾದ್ರೆ ಹುಳಿ ಮಾವಿನಕಾಯಿ ಸಿಕ್ಕರೆ ತೊಗೋರಿ, ಭಾರಿ ಮಸ್ತಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಆಮೇಲಿಂದ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಜಾಸ್ತಿ ಬೇಡ್ರಿ. ಮೆಣಸಿನ ಪುಡಿ ಮತ್ತು ಆಮೇಲೆ ಜೀರಿಗೆ ಪುಡಿ ಎರಡನ್ನೂ ಇಟ್ಟಿದ್ನೆಲ್ಲ ಕುಟ್ಟಿ ಅವೆರಡನ್ನೂ ಈಗ ಹಾಕೊಂಡ್ಬಿಡೋಣ್ರಿ. ಸ್ವಲ್ಪ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಆಮೇಲಿಂದ ಉಪ್ಪು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ್ರಿ. ನಾವು ಹಾಕಿದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ನಾವು ಈಗ ನೋಡ್ರಿ ಮಾವಿನಕಾಯಿ ಎಲ್ಲ ಚೆಂದಾಗಿ ಎಣ್ಣೆ ಕುದ್ದೋರ್ಗತ್ಲಕ್ಕಾಗೈತಿ, ಮೆತ್ತಗಾಗ್ಯದ. ಈಗ ಇದೆಲ್ಲ ಮಸಾಲೆನೂ ಎಲ್ಲ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋನು ಎಣ್ಣೆಗೆ ಮಾಡ್ಕೊಂಡ್ಬಿಟ್ಟು ಮುಂದೆ ನಾವು ಬೇಳೆ ಹಾಕೋದಿರುತ್ತೆ. ಬೇಳೆ ಕುದಿಸಿ ನಾ ಸೈಡಿಗೆ ಇಟ್ಟಿದ್ದೀರಿ. ಇದನ್ನೆಲ್ಲ ಚೆಂದಾಗಿ ಒಂದ್ಸರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡ್ರೆ ಅಂದ್ರೇ ಘಮ ಕೊಡುತ್ತದು. ಅದಕ್ಕೋಸ್ಕರ ನಾವು ತಿರುವಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಿಂಗನ್ನು ಸೇರಿಸ್ಕೊರಿ, ರುಚಿ ಕೊಡುತ್ತಾ, ಬಾಯಿಗೆ ಘಮನೂ ಬರುತ್ತೆ. ಹಾಗಾಗಿ ಹಿಂಗನ್ನು ಹಾಕಿದ್ದೀನಿ ನಾನು. ಮೊದಲೇ ಕುದಿಸಿಟ್ಟಿರುವಂಥ ಬೇಳೆ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ನಾನಿವಾಗ ತೊಗರಿಬೇಳೆನ ಬ್ಯಾಳಿಗೆ ಸ್ವಲ್ಪ ನಾನು ಅರಿಶಿನ ಪುಡಿ ಎಣ್ಣೆ ಹಾಕಿ ಮೊದಲೇ ಕುದಿಸಿಟ್ಬಿಟ್ಟಿದ್ದಾರೆ. ಅದನ್ನು ಇವಾಗ ನಾನು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಇಷ್ಟೇ ನೋಡ್ರಿ, ತುಂಬ ಈಸಿಯಾಗಿ ಮಾಡ್ಬೋದು ನಾವು. ಈಗೆಲ್ಲ ಮಾವಿನಕಾಯಿ ಸೀಸನ್ ಐತಿ. ಮಾವಿನಕಾಯಲ್ಲಿ ನಾವು ಏನೇ ಮಾಡಿದರೂ ಎಲ್ಲರಿಗೂ ಇಷ್ಟ ಆಗ್ತೈತಿ. ಯಾಕಂದ್ರೆ ಹುಳಿ ಅಂದರೆ ಯಾರಿಗೆ ಇಷ್ಟ ಇರೋಂಗಿಲ್ಲ ಹೇಳ್ರಿ. ಎಲ್ಲರೂ ಹುಳಿ ಆಯ್ತಂದ್ರೆ ತುಂಬ ಇಷ್ಟಪಟ್ಟೆ ತಿಂತಾರೆ. ಹಂಗಾಗಿ ನೋಡ್ರಿ, ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು ನೋಡ್ರಿ. ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ. ರಸಮ್ ಪೂರ್ತಿ ರೆಡಿ ಆಯಿತು. ಲಾಸ್ಟಲ್ಲಿ ಕುದಿಲಾಕತ್ತಿತ್ರಿ. ಅದಕ್ಕೆ ನಾವು ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಮಸ್ತಾಗಿರುತ್ತೆ ನೋಡ್ರಿ. ಹುಳಿಯಾಗಿ ಖಾರ ಆಗಿರುತ್ತೆ. ಇದೇ ಥರ ನಿಮಗೆ ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಾಗೆ ಲೈಕ್ ಕೊಡಿರಿ, ಶೇರ್ ಮಾಡೋದನ್ನು ಮಾತ್ರ ಮರಿಲಾಕ ಹೋಗಬೇಡ್ರಿ. ಮತ್ತು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ.